ಎಲ್ಲೋ ಇಷ್ಟೊತ್ತು ಬರಲಿಲ್ಲ. ಗೊತ್ತಿಲ್ಲ, ಅವ್ನು ಬರಬೇಕಾಗಿತ್ತು ಇಷ್ಟೊತ್ತಿಗೆ. ಒಂದು ನಿಮಿಷ ನೋಡೋಣ. ಏನು ಇನ್ನು ಎಷ್ಟು ದಿನ ಅಂತ ಕಾಯ್ದು ಬಾ, ಇವತ್ತೇ ಹೋಗಿ ಕೇಳ್ಬಿಡೋಣ. ಅರ್ಜೆಂಟ್ ಮಾಡೋದು ಬೇಡವೋ? ಅಷ್ಟೇ ಊರಲ್ಲೆಲ್ಲ ಅವ್ರು ತುಂಬ ಕೋಪ ಜಾಸ್ತಿ ಅಂತ ಸ್ವಾಮೀಜಿಗೆ. ಮತ್ತೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ಇದು ವೇಟ್ ಮಾಡೋಣ, ನಮಗೇನು ಸ್ವಲ್ಪ ವೇಟ್ ಮಾಡೋಣ. ಹಿಂಗೆ ಕಾಯ್ತಾ ಇದ್ರೆ ನಾಳೆ ಯಾರು ಬಂದು ಆ ನಿಧಿ ತೊಗೊಂಡು ಹೋಗ್ತಾರೆ. ನಾಳೆ ನಮಗೆ ಮೂರು ನಾಮ, ಅರ್ಥ ಮಾಡ್ಕೋ. ನಿಜಾನೇ. ಒಂದು ಕೆಲಸ ಮಾಡೋಣ, ಇವತ್ತು ಫಾಲೋ ಮಾಡೋಣ ಅವ್ರನ್ನ. ನೋಡೋಣ, ಏನಾದ್ರು ಸಿಕ್ಕರೆ ಇವತ್ತು ಮಾತಾಡೇ ಬಿಡೋಣ ಅವ್ರಿಗೆ. ಏನಂತಿ? ನೋಡಲಿ, ಹೊಗೆ ಬರ್ತಾ ಇದೆ. ಹಾಂ ಅಲ್ಲೇ ಇದು ನಿಧಿ ಇರಬೇಕು, ಅಲ್ಲೇ. ಹಿಂಗೆ ಕಾಯ್ದು ಬೇಡ, ಹೋಗಿ ನೋಡೋಣ ಬಾ. ನಿಧಿ ಹುಡ್ಕೊಂಬಂದಿದ್ದೀರಾ ಸ್ವಾಮೀಜಿ? ನಿಮ್ಮಂಥವ್ರು ಎಷ್ಟು ಜನ ನೋಡಿಲ್ಲ. ಹಾಂ, ಬನ್ನಿ, ನಿಧಿ ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ. ನಿಧಿ 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 ಅಂತ ಇಷ್ಟು ದಿನ ಹಿಂಬಾಲಿಸ್ಕೊಂಡ್ ಬರ್ತಾ ಇದ್ರಿ ಅಲ್ಲ, ನಿಧಿ ಬೇಕಲ್ಲ? ನೋಡಿ, ಇದೇ ಜಾಗದಲ್ಲಿ ನಾನು ಇಡ್ತಾ ಇದ್ದಿದ್ದು ನಿಧಿಗಳೆಲ್ಲ ನೋಡಿ. ಇದಾ ನಿಧಿ? ನಿಧಿ ಬೇಕೇನು? ನೋಡಿ ಎಷ್ಟು ವಿಶಾಲವಾಗಿದೆ. ವಿಶಾಲವಾದ ಜಾಗದಲ್ಲಿ ನೋಡಿ, ಈ ಥರ ನಿಧಿ ಇಡೋದ್ರಲ್ಲಿ ಎಷ್ಟು ಸುಖ ಇರುತ್ತೆ. ಹಾಂ, ತಗೊಳ್ಳಿ, ಎಷ್ಟು ಬೇಕೋ ನಿಧಿ ತಗೊಳ್ಳಿ. ಮನೆ ನಿಧಿ 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 ಇಟ್ಕೊಂಡಿರೋ ಒಂಥರ ಎಲ್ಲ ಕಡೆ ಬಿಲ್ಡಪ್ ಇಟ್ಕೊಂಡು ಓಡಾಡಿ, ಇದೇನಾ ನೀನು ಇಟ್ಟಿರೋ ನಿಧಿ? ನಿನಗೆ ಈ ವಿಶಾಲವಾದ ಬೈಲ್ ಬೇಕಾ ನಿನಗೆ ಗಲೀಜು ಮಾಡೋಕ್ಕೆ? ಇಲ್ಲಿ ಮನೆಯಲ್ಲಿ ಶೌಚಾಲಯ ಇರಬೇಕು ಅಂತ ಓಡಾಡ್ತಾ ಇದ್ರೆ ನೀನು ನೋಡಿದ್ರೆ ಇಲ್ಲಿ ಬೈಲಲ್ಲೇ ಶೌಚಾಲಯ ಮಾಡ್ತೀನಿ ನೀನು. ಹೇಳೋ ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್ ಹೇಳೋ ನೀನು. ಹೇಳೋ ಸ್ವಚ್ಛ ಭಾರತ್, ಹೇಳೋ ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್, ಸ್ವಚ್ಛ ಇದು ಭಾರತ್, ಸ್ವಚ್ಛ ಭಾರತ್.